ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಾಗೂ ಭಗತ್ ಸಿಂಗ್ ಸುಖದೇವ್ ಹಾಗೂ ರಾಜ್ಗುರು ಬಲಿದಾನ ದಿನದ ಅಂಗವಾಗಿ ಸೇವಾ ಭಾರತಿ ಟ್ರಸ್ಟ್ ರಾಷ್ಟ್ರೋತ್ಥಾನ ರಕ್ತನಿಧಿ ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಸಹಯೋಗದೊಂದಿಗೆ ಧಾರವಾಡ ಲಿಂಗಾಯತ್ ಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಸೋಮವಾರ ಆಯೋಜನೆ ಮಾಡಲಾಗಿತ್ತು. ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಣೆಯಿಂದ 1070 ಜನ ಯುವಕರು, ಸ್ಥಳೀಯ ಜನರು ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಸಾರ್ಥಕತೆ ಮೆರೆದರು. ಇದೇ ವೇಳೆ ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ರಕ್ತದಾನ ಮಾಡಿದ ಎಲ್ಲರಿಗೂ ಅಭಿನಂದನಾ ಪತ್ರ ವಿತರಣೆ ಮಾಡಲಾಯಿತು. ರಕ್ತದಾನ ಶಿಬಿರದ ದಿವ್ಯ ಸಾನ್ನಿಧ್ಯವನ್ನು ನಯಾನಗರದ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಸ್ವಾಮೀಜಿ, ಮನಗುಂಡಿಯ ಬಸವಾನಂದ ಸ್ವಾಮೀಜಿ, ಗರಗ ಕಲ್ಮಠದ ಆತ್ಮಾರಾಮ್ ಸ್ವಾಮೀಜಿ ವಹಿಸಿದ್ದರು. ಸೇವಾ ಭಾರತಿ ಟ್ರಸ್ಟ್ ಉತ್ತರ ಪ್ರಾಂತ ಟ್ರಸ್ಟಿ ಮಂಜುನಾಥ್ ಮಕ್ಕಳಗೇರಿ, ಸೇವಾ ಭಾರತಿ ಟ್ರಸ್ಟಿ ಶ್ರೀಧರ್ ನಾಡಿಗೆ, ದತ್ತಮೂರ್ತಿ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೇವಾ ಭಾರತಿ ಟ್ರಸ್ಟ್ ಹಾಗೂ ಸಂಘಕ್ಕೆ 100 ವರ್ಷ ಆಗಿದ್ದರ ಪ್ರಯುಕ್ತವಾಗಿ ಸುಖದೇವ್, ರಾಜ್ಗುರು ಮತ್ತು ಭಗತ್ ಸಿಂಗ್ ಇವರ ತಾಯಿ ಭಾರತಾಂಬೆಗೋಸ್ಕರ ತಮ್ಮ ಜೀವನವನ್ನು ಬಲಿದಾನ ಮಾಡಿರ್ತಕ್ಕಂಥ ದಿವಸ ಆದ ಕಾರಣ ಇವತ್ತು ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು 7 ಗಂಟೆ 15 ನಿಮಿಷಕ್ಕೆ ರಕ್ತದಾನ ಪ್ರಾರಂಭವಾಗಿದೆ. ಸುಮಾರು 7 ಗಂಟೆ ಮಟ್ಟ ಈ ರಕ್ತದಾನ ಶಿಬಿರ ನಡೆಯಲಿದೆ. ಈಗಾಗಲೇ ಸುಮಾರು 350ಕ್ಕೂ ಹೆಚ್ಚು ರಕ್ತದಾನಗಳು ಮಾಡಿದ್ದಾರೆ. ಮನಗುಂಡಿಯ ಮಹಾಮಠದ ಸ್ವಾಮಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ಗರಗದ ಮಡಿವಾಳ ಜನ ಮಠದ ಸ್ವಾಮಿಗಳು ಬಂದು ಇಲ್ಲಿ ರಕ್ತದಾನ ಮಾಡಿದ್ದಾರೆ. ಹಾಗೂ ಅನೇಕ ಯುವಕ ಯುವತಿಯರು ಬಂದು ರಕ್ತದಾನ ಮಾಡ್ತಿದ್ದಾರೆ. ನಮ್ಮ ಗುರಿ ಸುಮಾರು 2000ಕ್ಕಿಂತ ಹೆಚ್ಚು ಗುರಿಯನ್ನು ಹೊಂದಿದ್ದೇವೆ. ಏಕೆಂದರೆ ರಕ್ತದಾನದ ಕೊರತೆ ಬಹಳ ಇದೆ. ರಕ್ತದಾನ ಮಾಡುವುದರಿಂದ ಆರೋಗ್ಯನೂ ಸುಧಾರಿಸುತ್ತೆ. ಆದ ಕಾರಣ ಆ ಹಿನ್ನೆಲೆಯಲ್ಲಿ ಸುಖದೇವ್, ರಾಜ್ಗುರು, ಭಗತ್ ಸಿಂಗರ ಅವರ ತ್ಯಾಗ ಬಲಿದಾನದಕ್ಕೋಸ್ಕರ, ಅವರ ನೆನಪಿಗೋಸ್ಕರ ಈ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ರಕ್ತದಾನವನ್ನು ನೀಗಿಸುವಂತಹ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ, ಎಲ್ಲರಿಗೂ ಆರೋಗ್ಯ ಆಯುಷ್ಯ ನೀಡಲಿ ಅಂತ ನಾನು ಇವತ್ತಿನ ದಿವಸ ಸೇವಾ ಭಾರತಿ ಟ್ರಸ್ಟ್ ವತಿಯಿಂದ RSS ನ ಶತಮಾನೋತ್ಸವದ ಅಂಗವಾಗಿ ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ. ಇದು ಒಂದು ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಾಜಿ ಸೈನಿಕರಾಗಿ ನಾವೆಲ್ಲರೂ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ತದಾನ ಅಂತಂದರೆ ಅದು ಒಬ್ಬರಿಗೆ ಜೀವ ದಾನ ಮಾಡಿದಂತೆ. ಯಾಕಂದರೆ ರಕ್ತ ಬೇಕಾದಂತ ಪರಿಸ್ಥಿತಿಯಲ್ಲಿ ರಕ್ತಕ್ಕಾಗಿ ಪರದಾಡುವಂತ ಪರಿಸ್ಥಿತಿಯನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಒಂದು ಬಹಳ ಕಷ್ಟಕರವಾದಂತ ಒಂದು ಸಮಯ ಆಗಿರುತ್ತದೆ. ಅದಕ್ಕಾಗಿ ಅದು ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದು, ರಕ್ತ ಎಲ್ಲರಿಗೂ ದೊರಕಬೇಕನ್ನುವಂತ ಅರ್ಥಪೂರ್ಣವಾದಂತ ಒಂದು ಏನು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಡೆಸುವಂತ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು LLB ಸ್ಟೂಡೆಂಟ್. ನಾನು RSS ವತಿಯಿಂದ ಬಂದಿದ್ದೀನಿ. ಇದು ನೋಡಿದ್ರೆ ಪ್ರೌಡ್ ಮೂಮೆಂಟ್. ಏನಕ್ಕಂದ್ರೆ ಬ್ಲಡ್ SDM ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ಬ್ಲಡ್ ಕೊರತೆ ಇದೆ. ಆ ಪಾಯಿಂಟ್ ಆಫ್ ಇಂದ ನಮ್ಮ ಫ್ರೆಂಡ್ಸ್ ಮತ್ತು ಕಲೀಗ್ಸ್ ಅವರಿಗೆಲ್ಲ ಹೇಳ್ಬಿಟ್ಟು ಬ್ಲಡ್ ಕೊಡಿ ಅಂತ ಹೇಳಿದ ತಕ್ಷಣ, ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರೆಲ್ಲ ಸಪೋರ್ಟ್ ಮಾಡಿ ಈ ಬ್ಲಡ್ ಕ್ಯಾಂಪ್ ನ ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ.